ನೇಪಾಳದ ಭೀಕರ ಜಲಪ್ರಳಯ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ನೆರೆಯ ದೇಶ ನೇಪಾಳದಿಂದ ಒಂದು ಅತ್ಯಂತ ಆತಂಕಕಾರಿ ಸುದ್ದಿ ಬರ್ತಿದೆ. ನೇಪಾಳ ಟಿಬೆಟ್ ಗಡಿ ಹತ್ತಿರ ಇರುವ ರಾಸುವಾ ಜಿಲ್ಲೆಯಲ್ಲಿ ಭೀಕರ ಜಲಪ್ರಳಯ ಸಂಭವಿಸಿದೆ. ಕ್ಷಣ ಮಾತ್ರದಲ್ಲಿ ನದಿಯ ರಭಸಕ್ಕೆ ಸಿಕ್ಕಿ ಮನೆ, ಮಠ, ರಸ್ತೆಗಳು, ಸೇತುವೆಗಳು ಕೊಚ್ಚಿ ಹೋಗಿವೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ 300ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ಆತಂಕ ತಂದಿರುವ ವಿಷಯ ಏನಪ್ಪಾ ಅಂದ್ರೆ, ಬರೋಬ್ಬರಿ 384 ಜನ ನಾಪತ್ತೆಯಾಗಿದ್ದಾರೆ. ಇದರಲ್ಲಿ 105 ಮಂದಿ ನಮ್ಮ ಭಾರತೀಯರೇ ಇದ್ದಾರೆ ಅನ್ನೋದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನೇಪಾಳದಲ್ಲಿ ಅಸಲಿಗೆ ಏನಾಯಿತು, ಈ ದುರಂತಕ್ಕೆ ಕಾರಣವೇನು, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಿದೆ ಅನ್ನೋದನ್ನ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬುಧವಾರ ಬೆಳಿಗ್ಗೆ ಸುಮಾರು 9 ಗಂಟೆ ಸಮಯ ರಾಸುವಾ ಜಿಲ್ಲೆಯ ಬೋಟೆಕೋಶಿ ನದಿಯಲ್ಲಿ ಏಕಾಏಕಿ ನೀರಿನ ಮಟ್ಟ ವಿಪರೀತವಾಗಿ ಏರಲು ಶುರುವಾಗಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಬಂದ ಈ ಭೀಕರ ಪ್ರವಾಹ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಅನಾಹುತ ಸೃಷ್ಟಿಸಿದೆ. ಮುಖ್ಯವಾಗಿ ಟಿಮ್ಹುರೆ ಮತ್ತು ಸ್ಯಾಪ್ರಬೆಸಿ ಅನ್ನುವ ಏರಿಯಾಗಳಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ನದಿಯ ಪ್ರವಾಹ ಎಷ್ಟು ರಭಸವಾಗಿತ್ತೆಂದರೆ ದಾರಿಯಲ್ಲಿ ಸಿಕ್ಕ ಕಾರುಗಳು, ಲಾರಿಗಳು, ಮನೆಗಳು, ಗಟ್ಟಿಮುಟ್ಟಾದ ಸೇತುವೆಗಳು ಎಲ್ಲವೂ ನೀರಿನಲ್ಲಿ ತೇಲಿ ಹೋಗಿವೆ. ಅಷ್ಟೇ ಅಲ್ಲ, ನೇಪಾಳದ ಸುಮಾರು 430 ಮೆಗಾವ್ಯಾಟ್ ಸಾಮರ್ಥ್ಯದ ಜಲವಿದ್ಯುತ್ ಘಟಕಗಳಿಗೆ ಭಾರಿ ಹಾನಿಯಾಗಿದೆ. ಇದರಿಂದಾಗಿ ಹಲವು ಕಡೆ ವಿದ್ಯುತ್ ಪೂರೈಕೆಯಲ್ಲೂ ವ್ಯತ್ಯಯ ಉಂಟಾಗಿದೆ. ಈ ದುರಂತದಲ್ಲಿ ಅತಿ ದೊಡ್ಡ ಆತಂಕ ಸೃಷ್ಟಿಸಿರುವುದು ಪ್ರವಾಸಿಗರ ನಾಪತ್ತೆ. ನೇಪಾಳ ಪ್ರವಾಸೋದ್ಯಮ ಮಂಡಳಿ ಕೊಟ್ಟಿರುವ ಪ್ರಾಥಮಿಕ ವರದಿ ಪ್ರಕಾರ ಒಟ್ಟು 384 ಜನ ಕಾಣೆಯಾಗಿದ್ದಾರೆ. ಇದರಲ್ಲಿ 291 ಜನ ವಿದೇಶಿ ಪ್ರಜೆಗಳು, 93 ಜನ ಸ್ಥಳೀಯ ನೇಪಾಳಿ ಪ್ರಜೆಗಳು. ಈ 291 ವಿದೇಶಿಗರ ಪೈಕಿ 105 ಜನ ಭಾರತೀಯರು ಅನ್ನೋದು ಅಧಿಕೃತವಾಗಿ ತಿಳಿದು ಬಂದಿದೆ. ಇದರ ಜೊತೆಗೆ 35 ಅನಿವಾಸಿ ಭಾರತೀಯರು ಕೂಡ ನಾಪತ್ತೆಯಾಗಿದ್ದಾರೆ. ಭಾರತೀಯರಷ್ಟೇ ಅಲ್ಲದೆ ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ಮಲೇಷ್ಯಾ, ಸೌತ್ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ ಸೇರಿದಂತೆ ಹಲವು ದೇಶಗಳ ಪ್ರವಾಸಿಗರು ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಸ್ಥಳೀಯ ಟ್ರಾವೆಲ್ ಏಜೆನ್ಸಿಗಳು ಮತ್ತು ರಕ್ಷಣಾ ಪಡೆಗಳು ಸದ್ಯ ಈ ಲಿಸ್ಟ್ ಅನ್ನ ಕ್ರಾಸ್ ಚೆಕ್ ಮಾಡ್ತಿವೆ. ಹೀಗಾಗಿ ನಾಪತ್ತೆಯಾದವರ ಸಂಖ್ಯೆಗಳಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಆರಂಭಿಕ ವರದಿಗಳಲ್ಲಿ 8 ಜನ ಮೃತಪಟ್ಟಿದ್ದಾರೆ ಎನ್ನಲಾಗಿತ್ತು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಸಾವಿನ ಸಂಖ್ಯೆ 300ಕ್ಕೂ ಹೆಚ್ಚು ಇದೆ. ಇನ್ನೂ ಕೂಡ ಹೆಚ್ಚಾಗಬಹುದು ಅನ್ನುವ ಆತಂಕ ಸ್ಥಳೀಯ ಆಡಳಿತಕ್ಕಿದೆ. ದುರಂತ ತೀವ್ರತೆ ಎಷ್ಟಿದೆ ಅಂದ್ರೆ, ರಕ್ಷಣೆಗೆ ಧಾವಿಸಿದ ಭದ್ರತಾ ಸಿಬ್ಬಂದಿಯೇ ಪ್ರವಾಹಕ್ಕೆ ಸಿಲುಕಿದ್ದಾರೆ. ವರದಿಗಳ ಪ್ರಕಾರ 26 ನೇಪಾಳ ಪೊಲೀಸ್ ಸಿಬ್ಬಂದಿ ಹಾಗೂ 7 ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿ ಕೂಡ ನಾಪತ್ತೆಯಾಗಿದ್ದಾರೆ. ಸ್ಥಳೀಯ ಪೊಲೀಸರೇ ಪ್ರವಾಹದಲ್ಲಿ ಸಿಲುಕಿರುವುದು ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಏಕಾಏಕಿಯಾಗಿ ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ತಜ್ಞರು ಪ್ರಾಥಮಿಕ ಉತ್ತರ ಕೊಟ್ಟಿದ್ದಾರೆ. ಮೊದಲು ಟಿಬೆಟ್ ಭಾಗದಿಂದ ಭಾರೀ ನೀರು ಬಂದಿರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ತಜ್ಞರ ಪ್ರಕಾರ ನೇಪಾಳದ ಹಿಮನದಿ ಪ್ರದೇಶದಲ್ಲಿ ಐಸ್ ರಾಕ್ ಅವಲಾಂಚ್, ಹಿಮ ಮತ್ತು ಬಂಡೆ ಕುಸಿತದಿಂದ ಸಂಭವಿಸಿದೆ. ಈ ಹಿಮಪಾತ ನದಿಯ ಸಹಜ ಹರಿವನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಆಮೇಲೆ ಒಮ್ಮೆಲೆ ಕಟ್ಟೆ ಒಡೆದಂತೆ ನೀರು ನುಗ್ಗಿ ಫ್ಲಾಶ್ ಫ್ಲಡ್ ಉಂಟಾಗಿದೆ. ಆದರೆ ಇದರ ನಿಖರ ಕಾರಣದ ಬಗ್ಗೆ ಇನ್ನಷ್ಟು ಸಂಪೂರ್ಣ ವೈಜ್ಞಾನಿಕ ವರದಿ ಬರಬೇಕಿದೆ. ಸದ್ಯ ಸ್ಥಳದಲ್ಲಿ ನೇಪಾಳ ಸೇನೆ, ಪೊಲೀಸ್ ಹಾಗೂ ಸಶಸ್ತ್ರ ಪಡೆಗಳು ಜಂಟಿಯಾಗಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ನಡೆಸುತ್ತಿದೆ. ನದಿಯ ಹರಿವು ಹೆಚ್ಚಿರೋದ್ರಿಂದ ಹಾಗೂ ಹವಾಮಾನ ಕೆಟ್ಟಿರೋದ್ರಿಂದ ಹೆಲಿಕಾಪ್ಟರ್ಗಳ ಲ್ಯಾಂಡಿಂಗಿಗೆ ಭಾರಿ ಸಮಸ್ಯೆ ಆಗ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಾಸುವಾ ಜೊತೆಗೆ ಪಕ್ಕದ ಸುವಾಕೋಟ್ ಮತ್ತು ದಾಂಡಿಂಗ್ ಜಿಲ್ಲೆಗಳಲ್ಲೂ ನದಿ ತೀರದ ಜನರನ್ನ ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸಲಾಗಿದೆ. ಈ ಭೀಕರ ದುರಂತದ ಬೆನ್ನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳಕ್ಕೆ ಸಂತಾಪ ಸೂಚಿಸಿದ್ದಾರೆ. ಭಾರತದ ಜನರು ಸದಾ ನೇಪಾಳದ ಜೊತೆಗಿದ್ದಾರೆ. ಅಗತ್ಯವಿರುವ ಎಲ್ಲಾ ರೀತಿಯ ಮಾನವೀಯ ನೆರವು ಮತ್ತು ರಕ್ಷಣಾ ಬೆಂಬಲವನ್ನ ಭಾರತ ನೀಡಲಿದೆ ಎಂದು ಭರವಸೆ ಕೊಟ್ಟಿದ್ದಾರೆ.
105 ಭಾರತೀಯರು ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದು ಕುಟುಂಬಸ್ಥರ ನೆರವಿಗಾಗಿ ತುರ್ತು ಹೆಲ್ಪ್ಲೈನ್ ವ್ಯವಸ್ಥೆಯನ್ನ ಆರಂಭಿಸಿದೆ. ನೇಪಾಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಸಂಹಾರೋಪಾದಿಯಲ್ಲಿ ನಡೆಯುತ್ತಿದ್ದು, ಪ್ರವಾಹದಲ್ಲಿ ಸಿಲುಕಿರುವ ಎಲ್ಲರೂ ಸುರಕ್ಷಿತವಾಗಿ ಹೊರಬರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಈ ಘಟನೆಗೆ ಸಂಬಂಧಿಸಿದ ಮುಂದಿನ ಅಪ್ಡೇಟ್ಗಳನ್ನು ನಾವು ನಿಮಗೆ ತಲುಪಿಸ್ತಾ ಇರ್ತೇವೆ. ಧನ್ಯವಾದಗಳು.